ओ मेरी ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋಗೆಲ್ಲ ನೋಡಿದ್ರಲ್ಲ, ಆ ಥರ ವೆಡ್ಡಿಂಗ್ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ವೆಡ್ಡಿಂಗ್ ವಿಡಿಯೋ ಮಾಡೋದ್ರ ಜೊತೆಗೆ ಇವತ್ತು ಸ್ಪೆಷಲ್ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಅಲೈಟ್ ಮೋಷನ್ ಆ್ಯಪು ವೆಡ್ಡಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬೇಕಾಗುತ್ತೆ. ಮತ್ತು ಇನ್ನಿತರ ಫೋಟೋ ಬ್ಲರ್ ಆಗಿರೋದು, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳೋದು, ಬ್ಲರ್ ಆಗಿರೋ ಫೋಟೋ ಕ್ವಾಲಿಟಿ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಆ್ಯಪ್ ಇದೆ. ಮ್ಯಾಜಿಕ್ ಎರೇಜರ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅಲೈಟ್ ಮೋಷನ್ ಆ್ಯಪು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಮತ್ತು ಇಂಪೋರ್ಟ್ ಪ್ರಾಬ್ಲಮ್ ಆಗ್ತವೆ ಥರ್ಡ್ ಪಾರ್ಟಿ ಆ್ಯಪು ಯೂಸ್ ಮಾಡಿದರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹೊಸಬರಾಗಿದ್ದರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋದಲ್ಲಿ 3 ಪಾಸ್ವರ್ಡ್ ಇರ್ತವೆ. 3 ಸ್ಟೆಪ್ ಥರ ಪಾಸ್ವರ್ಡ್ ಇರ್ತವೆ. ಆ ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿರುವ ಪ್ರಾಜೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಪ್ರಾಜೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಡೈರೆಕ್ಟ್ ಅಲೈಟ್ ಮೋಷನ್ ಕರ್ಕೊಂಡು ಹೋಗುತ್ತೆ. ಇವಾಗ ನಾನು ಹೇಳೋ ಸ್ಟೆಪ್ ಥರ ಫಾಲೋ ಅಪ್ ಮಾಡಿ. ಮ್ಯಾರೇಜ್ ಎರೇಜರ್ ಮೇಲೆ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ತಗೊಳ್ಳಿ. ಈ ಥರ ಬರುತ್ತೆ. ಈ ಥರದ್ದು ಯಾವುದು ಬೈ ಮಾಡೋಕ್ಕೆ ಹೋಗಬೇಡಿ. ಇಂಟು ಮಾರ್ಕ್ ಹೊಡೆಯಿರಿ. ಇಲ್ಲಿ ನೋಡಿ ಎಂಗೇಜ್ ಕ್ವಾಲಿಟಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಯಾವ ಫೋಟೋಗಳು ಬ್ಲರ್ ಆಗಿರ್ತವೆ, ನೀವು ಎಡಿಟ್ ಮಾಡಿಕೊಳ್ಳೋಕೆ ಬೇಕಾಗಿರೋ ಫೋಟೋಗಳು ಚೂಸ್ ಮಾಡಿ ಇಟ್ಕೊಂಡ್ರೆ ಬೆಟ್ರು. ಮತ್ತು ಫೋಟೋಗಳು ಕ್ಲಾರಿಟಿ ಬರಬೇಕಂತಂದರೆ ಈ ಆ್ಯಪಲ್ಲಿ ಕ್ಲಾರಿಟಿ ಮಾಡ್ಕೋಬೋದು. ನೋಡಿ, ನಿಮಗೆ ಈ ಫೋಟೋನ ಕ್ಲಿಕ್ ಮಾಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಅಡ್ವರ್ಟೈಸ್ ಬರುತ್ತೆ. ಒಂದು 3 ಸೆಕೆಂಡ್ ಇಲ್ಲ 4 ಸೆಕೆಂಡ್ ಅಡ್ವರ್ಟೈಸ್ ಬರುತ್ತೆ. ಈ ಅಡ್ವರ್ಟೈಸ್ನ ನೋಡ್ಬಿಟ್ಟು ಇಂಟು ಮಾರ್ಕ್ ಬರುತ್ತೆ ನೋಡಿ, ಇಂಟು ಮಾರ್ಕ್ ಹೊಡ್ಕೊಳ್ಳಿ. ಇನ್ನೊಂದ್ಸರಿ ಇಂಟು ಮಾರ್ಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದ್ಸರಿ ಇಂಟು ಮಾರ್ಕ್ ಬಂದಾದ್ಮೇಲೆ ನೋಡಿ, ಈ ಫೋಟೋ ಬ್ಲರ್ ಆಗಿತ್ತು ಮೊದಲು. ಇವಾಗ ನೋಡಿ ಬಿಫೋರು ಆಫ್ಟರ್ ನೋಡಿ, ಎಷ್ಟು ಜೂಮ್ ಮಾಡಿದ್ರು ಕ್ಲಾರಿಟಿ ಕಾಣಿಸುತ್ತೆ. ಇವಾಗ ನೋಡಿ ಬ್ಲರ್ ಕಾಣಿಸುತ್ತೆ. ನೋಡಿ ಫೋಟೋನ ನೆಕ್ಸ್ಟ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡಿದರೆ ಮತ್ತೆ ಸೇವ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಂಡು ಫೋಟೋ ಸೇವ್ ಆಗುತ್ತೆ. ಮತ್ತು ಇದೇ ಫೋಟೋಕ್ಕೆ ಬ್ಯಾಕ್ಗ್ರೌಂಡ್ ಏನಾದ್ರು ರಿಮೂವ್ ಮಾಡಬೇಕಿತ್ತು ಅಂತಂದರೆ ರಿಮೂವ್ ಬ್ಯಾಕ್ಗ್ರೌಂಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅಡ್ವರ್ಟೈಸ್ ಬರುತ್ತೆ, ಅಡ್ವರ್ಟೈಸ್ನ ರಿಮೂವ್ ಮಾಡ್ಕೊಳ್ಳಿ. ಅಡ್ವರ್ಟೈಸ್ ನೋಡ್ಕೊಂಡು ನೋಡಿ, ಈ ಆ್ಯಡ್ಸ್ನ ನೋಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ. ಇಂಟು ಮಾರ್ಕ್ ಹೊಡೀರಿ. ಒಂದು 3 ಸರಿ ಇಂಟು ಮಾರ್ಕ್ ಬರುತ್ತೆ ರೈಟ್ ಸೈಡಿಗೆ. ನೋಡಿ, ಇಂಟು ಮಾರ್ಕ್ ಹೊಡೆದಾದ್ಮೇಲೆ ನೋಡಿ ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯಾಕ್ಗ್ರೌಂಡ್ ರಿಮೂವ್, ಸೇವ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡಿದ್ರೆ ಇಮೇಜು ಸೇವ್ ಆಗುತ್ತೆ. ಬನ್ನಿ ಈಗ ವಿಡಿಯೋ ಫೋಟೋಗಳು ಎಲ್ಲ ಕ್ವಾಲಿಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಶುರು ಮಾಡೋಣ ಇವಾಗ. ನೋಡಿ, ಈ ಥರ ಎಲ್ಲ ನಾನು ಮೆಟೀರಿಯಲ್ಗಳು ಹಾಕಿರ್ತೀನಿ, ನೋಡ್ತಿರ್ಬೋದು ನೀವು. 9:16 ರೇಷೋ ಇದೆ ಇದು. ನೋಡಿ, ಈ ಥರ ಎಲ್ಲ ಮೆಟೀರಿಯಲ್ ಹಾಕಿರ್ತೀನಿ. ನೀವು ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೊದಲ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಇರೋ ಒಂದು ಸ್ವಲ್ಪ ಟೆಕ್ಸ್ಟ್ನ ರಿಮೂವ್ ಮಾಡ್ಕೊಂಡು ಮತ್ತೆ ಗೂಗಲ್ಗೆ ಬನ್ನಿ. ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡು ಸಂಕ ಅನ್ನೋ ಆಪ್ಷನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಂಕ ಅನ್ನೋ ಆಪ್ಷನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಬರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಅಡ್ಡ ಹೆಸರು ಬರ್ಕೊಳ್ಳಿ. ನೋಡಿ, ನಾನಿವಾಗ ನಾಯಕ ಅಂತ ಬರ್ಕೊತಾ ಇದ್ದೀನಿ. ಇವಾಗ ಹುಡುಗನ ಹೆಸರು ಬರ್ಕೊಳ್ಳಿ, ಮತ್ತೆ ಹುಡುಗಿ ಹೆಸರು ಬರ್ಕೊಳ್ಳಿ. ಮತ್ತೆ
ಇಲ್ಲಿ ನಿಮ್ಮ ಮದುವೆ ದಿನಾಂಕ ಬರ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಎಲ್ಲ. ಮತ್ತು ಮದುವೆ ಡೀಟೇಲ್ಸ್ ದಿನಾಂಕ ಬರ್ಕೊಂಡು ಡೇಟ್ ಬರ್ಕೊಂಡು ಮತ್ತು ವಿವಾಹ ಸ್ಥಳ ಬರ್ಕೊಳ್ಳಿ. ನಾನು ಬರ್ಕೊತಾ ಇದ್ದೀನಿ ನೋಡಿ. ನೋಡಿ, ಬಸವೇಶ್ವರ ಕಲ್ಯಾಣ ಮಂಟಪ, ಯಾದಗಿರಿ. ಒಂದು ಸ್ವಲ್ಪ ಸ್ಪೇಸ್ ಕೊಟ್ಕೊಂಡು ನೋಡಿ, ಈ ಥರ ಎಲ್ಲ ಬರ್ಕೊಂಡು ಯುನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಿಗೆ ಇದೆ ನೋಡಿ, ರೈಟ್ ಸೈಡಿಗೆ ಇರೋದನ್ನು ಕಾಪಿ ಮಾಡ್ಕೊಳ್ಳಿ. ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ ಬನ್ನಿ. ಅಲೈಟ್ ಮೋಷನ್ ಬಂದು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಆ್ಯಡ್ ಆಗುತ್ತೆ. ಇದು ನನ್ನ ನಂಬರ್ ಇದೆ, ಇದು ಇಟ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮ ನಂಬರ್ ಹಾಕೋಬೋದು. ಇಲ್ಲಿ ಗ್ರೂಪ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಹೋದರೆ ಎಡಿಟ್, ಇಲ್ಲಿ ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಹುಡುಗನ ಹೆಸರು ಇದೆ ನೋಡಿ, ಈ ಥರ ಹುಡುಗನ ಹೆಸರು. ಮತ್ತು ಸಂಕಲನ ವೆಬ್ಸೈಟಿಗೆ ಹೋಗಿ ನೀವು ಬರ್ಕೊಂಡಿರ್ತೀರಲ್ಲ ಅದೆಲ್ಲ ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ರೆ ಅಲೈಟ್ ಮೋಷನ್ಗೆ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ರಿಟರ್ನ್ ಬನ್ನಿ. ಮತ್ತು ಇಲ್ಲಿ ಹುಡುಗಿ ಹೆಸರನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ಕೆಳಗಡೆ ಬನ್ನಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇರೋದನ್ನು ರಿಮೂವ್ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟು ಇಲ್ಲಿ ಬೇಕಾದರೂ ಚೇಂಜ್ ಮಾಡ್ಬೋದು. ಇಲ್ಲಿ 30 ಇದೆ, 31 ಹಾಕೋಬೋದು. ಮತ್ತು ಮಂತು ಹಾಕೋಬೋದು. ಇಯರ್ ಚೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ವಾರ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿರೋದನ್ನು ಒಂದು ಸ್ವಲ್ಪ ಈ ಕಡೆ ರಿಮೂವ್ ಮಾಡ್ಕೊಂಡು ಇಲ್ಲಿ ಯಾವ ವಾರ ಇರುತ್ತೆ ಆ ವಾರ ಬರ್ಕೊಳ್ಳಿ. ನೋಡಿ, ಈ ಥರ ಬರ್ಕೊಂಡು ಇಲ್ಲಿ ಕೋಡ್ ಬರುತ್ತೆ. ಈ ಕೋಡ್ನ ಕ್ಲಿಕ್ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ. ನೀವು ಮೊದಲೇ ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಸೋಮವಾರ ಅಂತ ಅಟ್ಯಾಚ್ ಆಯಿತು. ಟೈಮಿಂಗ್ಸು ಮತ್ತು ಎಲ್ಲ ಟೈಮಿಂಗ್ನು ಎಲ್ಲ ಎಡಿಟ್ ಮಾಡ್ಕೊಳ್ಳಿ ಅಲ್ಲೆಲ್ಲ. ಇಲ್ಲಿ ಅಡ್ರೆಸ್ ಇದೆ, ಈ ಅಡ್ರೆಸ್ಸು ನಾನು ಮೊದಲೇ ಹಾಕಿರಿದ್ದೀನಿ. ಈ ಅಡ್ರೆಸ್ನ ಮತ್ತು ಎಲ್ಲ ಫಿಲ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೀವು ಕ್ವಾಲಿಟಿ ಯಾವ್ದು ಮಾಡ್ಕೊಂಡಿರ್ತೀರೋ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ಫೋಟೋ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕರೆಕ್ಟಾಗಿ ಬೇಕಾದ್ರೂ ಇನ್ನೊಂದು ಸ್ವಲ್ಪ ಜೂಮ್ ಔಟ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಹೋಗಿ, ಇಲ್ಲ ಮೇಲ್ಗಡೆ ಆಪ್ಷನ್ ಮೇಲೆ ಹೋಗಿ ನೋಡಿ. ಈ ಥರ ಮೇಲ್ಗಡೆ ಸರಿಸ್ಕೋಬೋದು ಇನ್ನೊಂಚೂರು. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಕೆಳಗಡೆ ಈ ಸೈಡಲ್ಲಿ ಇನ್ನೊಂದು ಫೋಟೋ ಇರುತ್ತೆ, ಕಲರ್ ಫಿಲ್ ಮೇಲೆ ಹೋಗಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೋಟೋ ನಿಮ್ಗೆ ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಫೋಟೋ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೇಲೆ ಹೋಗಿ ಜೂಮ್ ಔಟ್ ಮಾಡಿಕೊಂಡು ಮತ್ತೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ. ನೋಡಿ, ಇಲ್ಲಿ ಕೆಳಗಡೆ ಇದೆ ಎಲ್ಲ ಫೋಟೋನು ಅದೇ ಥರ ಎಲ್ಲ ಕಲರ್ ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫೋಟೋಗಳು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನಿಮಗೆ ಇಲ್ಲೊಂದು ನಾನು ಸಾಂಗ್ ಹಾಕಿರ್ತೀನಿ, ಮ್ಯೂಸಿಕ್ಕು ಕನ್ನಡ ಸಾಂಗು. ಇದು ಡಿಲೀಟ್ ಮಾಡ್ಕೊಳ್ಬೇಕಂದ್ರೆ ಡಿಲೀಟ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂಥ ಸಾಂಗ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾಗಿರುವಂಥ ಸಾಂಗ್ ಹಾಕೊಂಡು ನೋಡಿ. ಇಷ್ಟು ವಿಡಿಯೋ ವೆಡ್ಡಿಂಗ್ ವಿಡಿಯೋ ರೆಡಿ ಮಾಡ್ಕೋಬೋದು ನೀವು. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಅರ್ಥ ಆಗೋ ಥರ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ